ಜೈ ಜವಾನ್ ಜೈ ಜವಾನ್ ರೈತರ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಹಾಗಾಗಿ ಈ ವರ್ಷದ ಬಜೆಟ್ನಲ್ಲೇ 52,000 ಕೋಟಿ ಅನುದಾನವನ್ನ ಮೀಸಲಿಡಲಾಗಿದೆ ಎಂದು ಎಚ್ಡಿ ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಅನಿಲ್ ಚಿಕ್ಮಾದು ತಿಳಿಸಿದ್ರು. ಕೋಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆ ಆಯೋಜಿಸಿದ್ದ 45ನೇ ವರ್ಷದ ರೈತರ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಹೆಗ್ಗಡೆ ದೇವನಕೋಟೆ ಮತ್ತು ಸರಗೂರು ತಾಲೂಕಿನಲ್ಲಿ ರೈತರಿಗೆ ಪೂರಕವಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವನ್ನ ಮಾಡ್ತಿದ್ದೇವೆ. ಕೋಟೆ ಸರಗೂರು ಭಾಗದಲ್ಲಿ ವಿದ್ಯುತ್ ಸಮಸ್ಯೆಯನ್ನ ನೀಗಿಸಲು ಮುಳ್ಳೂರು, ಪಡುಕೋಟೆ, ಚಕ್ಕೋಡ್ನಳ್ಳಿ ಗ್ರಾಮಗಳಲ್ಲಿ ವಿದ್ಯುತ್ ಉಪಘಟಕಗಳನ್ನು ತೆರೆಯಲು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದೇವೆ. ಮುಂದುವರೆದು ತಾಲೂಕಿನಲ್ಲಿ 220 ವಿದ್ಯುತ್ ಘಟಕ ಸ್ಥಾವರ ಸ್ಥಾಪಿಸಲು 80 ಎಕರೆ ಜಮೀನಿನ ಅವಶ್ಯಕತೆ ಇದೆ. ಜಮೀನನ್ನ ಹುಡುಕಿ ವಿದ್ಯುತ್ ಘಟಕ ತೆರೆಯಲು ಮುಂದಾಗ್ತೇವೆ. ಇದರಿಂದ 90 ಭಾಗದಷ್ಟು ವಿದ್ಯುತ್ ಕೊರತೆಯನ್ನ ನೀಗಿಸಬಹುದು ಎಂದು ತಿಳಿಸಿದ್ರು. ಹಾಗೆ ಕೃಷಿ ಸಚಿವರ ಜೊತೆ ಮಾತನಾಡಿ, ಮುಂದಿನ ವರ್ಷದಿಂದ ರೈತರ ಹುತಾತ್ಮ ದಿನವನ್ನ ಸರ್ಕಾರದಿಂದಲೇ ಮಾಡುವ ಕುರಿತು ಚರ್ಚಿಸುತ್ತೇವೆ ಎಂದರು. ನಂತರ ಮಾತನಾಡಿದ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಎಂಎನ್ ಕುಕನೂರು, ರೈತರಲ್ಲಿ ಒಗ್ಗಟ್ಟಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ಕೇಂದ್ರ ಸರ್ಕಾರದ 3 ಕೃಷಿ ಕಾಯ್ದೆಗಳಿಗೆ ತಡೆ ತಂದಿದ್ದು ಹಾಗೂ ದೇವನಹಳ್ಳಿಯಲ್ಲಿ ರೈತರ ಭೂಮಿಯನ್ನ ಉಳಿಸಿದ್ದು ರೈತ ಸಂಘಟನೆಗಳ ಹೋರಾಟದ ಫಲವೇ ಎಂದರು. ರೈತರು ಬದುಕು ಕಟ್ಟಿಕೊಳ್ಳಬೇಕು. ರೈತರಿಗೆ ಅನ್ಯಾಯವಾದಾಗ ಸಂಘಟಿತರಾಗಿ ಹೋರಾಟ ಮಾಡಬೇಕು. ರೈತರ ಮತ್ತು ಕಾರ್ಯಕರ್ತರ ಬಲವೇ ಸಂಘಟನೆ ಎಂದು ತಿಳಿಸಿದ್ರು. ರೈತರ ಹುತಾತ್ಮ ದಿನಾಚರಣೆಯನ್ನ ಬೈಕ್, ಟ್ರ್ಯಾಕ್ಟರ್ ಗಾಡಿಗಳ ಮೂಲಕ ಗದ್ದಿಗೆ ಸರ್ಕಲ್ನಿಂದ ಹ್ಯಾಂಡ್ ಪೋಸ್ಟ್ ವರೆಗೆ ಜಾಥಾ ಮಾಡಲಾಯಿತು. ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆ ರೈತರ ಮಕ್ಕಳಿಗೆ ಉಚಿತ ಕಂಪ್ಯೂಟರ್ ತರಬೇತಿ ಹಾಗೂ ಮಹಿಳೆಯರಿಗೆ ಟೈಲರಿಂಗ್ ತರಬೇತಿ ಕೇಂದ್ರವು ಶಾಸಕರಾದ ಅನಿಲ್ ಚಿಕ್ಮಾದು ಮಹಿಳೆಯರಿಗೆ ಟೈಲರಿಂಗ್ ತರಬೇತಿ ಕೇಂದ್ರವನ್ನ ಶಾಸಕರಾದ ಅನಿಲ್ ಚಿಕ್ಮಾದು, ಮಾಜಿ ಸಚಿವರಾದ ಕೋಟೆ ಎಂ ಶಿವಣ್ಣ, ತಾಲೂಕು ಅಧ್ಯಕ್ಷರಾದ ಬೂದ್ನೂರ್ ಮಹಾದೇವ ಹಾಗೂ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ರಫೀವುಲ್ಲಾ ಇವರ ಸಮ್ಮುಖದಲ್ಲಿ ಉದ್ಘಾಟನೆಗೊಂಡಿತು.